Hi guys, welcome back to my channel. So I think ಇದು ನನ್ನ ಯೂಟ್ಯೂಬ್ನ ಫಸ್ಟ್ನೇ ವಿಡಿಯೋ ಆ್ಯಂಡ್ ನಾನು ತುಂಬ ಶಾರ್ಟ್ಸ್ನ ಹಾಕಿದ್ದೀನಿ, ಇಲ್ಲ ಅಂತಲ್ಲ, ಯೂಟ್ಯೂಬಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋ ಆಗಿರ್ಬೋದು, ಇದೊಂದೇ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಈ ಥರ ಲಾಂಗ್ ವೀಡಿಯೋ ಮಾಡೋಣ ಅಂತ ಲಾಗ್ ರೀತಿ ಮಾಡೋಣ ಅಂದ್ಕೊಂಡೆ. Emotional damage. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗೆ ನಾನೇನು ಮೇಕಪ್ ಮಾಡ್ಕೊಳ್ತೇನೆ ಅದರ ಪ್ರಾಡಕ್ಟ್ಸ್ ಬಗ್ಗೆ ಹೇಳೋಣ. ನಾನು ಮೇಕಪ್ ಮಾಡ್ಕೊಳ್ತಾಗಳನ್ನ ನಾನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಆ್ಯಕ್ಚುಲಿ ಎಲ್ಲ ಅಫೋರ್ಡಬಲ್ ಪ್ರೈಸ್ ಆಗಿರುತ್ತೆ. ಅಫ್ಕೋರ್ಸ್ ಇದು ಅಫೋರ್ಡಬಲ್ ಅಂದರೆ ಮೀಶೋದೇ ಆಗಿರುತ್ತೆ. ಸೊ ಮೀಶೋದೇ ನಾನು ಆರ್ಡರ್ ಮಾಡಿದ್ದೆ 2 months ಬ್ಯಾಕ್ ಇರ್ಬೋದೇನೋ. ನಮ್ಮದು ಕಸಿನ್ ಒಬ್ರದ್ದು ಮದುವೆ ಇತ್ತು, ಆವಾಗ ನಾನು ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಒಂದು 5-6 ಮೇ ಬಿ ಐಟಮ್ಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಯಾ, ಸೊ ಲಿವ್ ಇಟ್. ಇವಾಗ ನೋಡೋಣ. ಐ ವೆರಿ ಎಕ್ಸೈಟೆಡ್ ಟು ಶೋ ಯು. ಸೊ ಫಸ್ಟ್ ನಾನು ಫೌಂಡೇಶನಿಂದ ಸ್ಟಾರ್ಟ್ ಮಾಡ್ತೀನಿ. ಫೌಂಡೇಶನ್ ಬಂದ್ಬಿಟ್ಟು VI ಜಾನ್ ಇಂದ. ಇದು ನಾನು ಸ್ವಲ್ಪ ಮೀಶೋದಲ್ಲಿ ಫೌಂಡೇಶನ್ ಆಗಿರ್ಬೋದು, ಕನ್ಸಿಲರ್ ಆಗಿರ್ಬೋದು ತೊಗೊಳಕ್ಕೆ ಸ್ವಲ್ಪ ಭಯ ಪಡ್ತೀನಿ. ಯಾಕೆಂದರೆ ಅದೇನಾದರೂ ನನ್ನ ಸ್ಕಿನ್ ಟೋನ್ಗೆ ಚೆನ್ನಾಗಿ ಆಗಿಲ್ಲ ಅಂದರೆ ನಾನು ಏನು ಮಾಡಲಿ ಅಂತ. ಸೊ ಅದರಿಂದ ಸ್ವಲ್ಪ ಭಯ ಇತ್ತು. ಬಟ್ ಲಿಟ್ರಲಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಲೈಕ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಆಲ್ ಸ್ಕಿನ್ ಟೋನ್ ಅಂತ. ಆಲ್ ಸ್ಕಿನ್ ಟೋನ್ಗೆ ಸೂಟೇಬಲ್ ಆಗುತ್ತೆ ಅಂತಂತ. ಆ್ಯಕ್ಚುಲಿ ನಾನು ಲಾರ್ಜ್ ಅಮೌಂಟಲ್ಲಿ ನಾನು ಫೌಂಡೇಶನ್ನ ಅಪ್ಲೈ ಮಾಡಲ್ಲ. ಸ್ವಲ್ಪ ಅಫ್ಕೋರ್ಸ್ ಇಷ್ಟೇ ನಾನು ಅಪ್ಲೈ ಮಾಡೋದು. ಆ್ಯಂಡ್ ತುಂಬ ಜಾಸ್ತಿ ಆಯ್ತು ಅನಿಸುತ್ತೆ. ನಾನು ಇದನ್ನು ಟ್ಯಾಪ್ ಮಾಡೋ ತನಕ ನಾನು ಹೋಗ್ಬಿಡ್ತೀನಿ ಅನಿಸುತ್ತೆ. ಸ್ವಲ್ಪ ಟ್ಯಾಪ್ ಮಾಡ್ತೀನಿ. ಆ್ಯಕ್ಚುಲಿ ಫ್ರೆಂಡಾದರೆ ನಾನು ತಗೊಂಡು ಬರಬೇಕಿತ್ತು. ಸ್ವಲ್ಪ ಬೇಗ ಬೇಗ ಮಾಡ್ತದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ಬ್ಲೆಂಡ್ ಸಹ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಇದು ನನ್ನ ಹ್ಯಾಂಡ್, ಲೈಕ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ರೈಟ್? ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ ಟೋನ್ ಮತ್ತು ಪರ್ಫೆಕ್ಟ್ ಆಗಿದೆ. ನಾನು ಯಾವುದೂ ಕೂಡ ಚೆಕ್ ಮಾಡಿಲ್ಲ, ಸುಮ್ಮನೆ ಆರ್ಡರ್ ಮಾಡಿಬಿಟ್ಟೆ, ಬಿಡು ಏನೋ ಒಂದು ಬರುತ್ತಲ್ಲ ಅಂತಂತ. ಲಿಟರಲಿ ತುಂಬ ಚೆನ್ನಾಗಿದೆ. ನಾನು ಮೇ ಬಿ ಇದು ಕೊಟ್ಟಿದ್ದು 150 ಇಲ್ಲ 170 ಒಳಗೆ ಅನಿಸುತ್ತೆ. ಅಷ್ಟೇ ತುಂಬ ಚೆನ್ನಾಗಿದೆ. ಐ ಲೈಕ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ನಾನು ಸ್ವಲ್ಪ ನಾನು ಎಕ್ಸಾಕ್ಟಾಗಿ ಅಮೌಂಟ್ನ ನೋಡ್ಕೊಂಡು ಬಂದಿಲ್ಲ. ಸೊ ಏನಾದರೂ ಫೋಟೋ ಹಾಕ್ತೇನೆ, ಇಲ್ಲಿ ನೋಡ್ಕೊಳ್ಬೋದು ನೀವು ಎಷ್ಟು ಅಮೌಂಟ್ ಅಂತ. ಸೊ ಇದು ತುಂಬ ಚೆನ್ನಾಗಿದೆ. ನಾನು ಇದನ್ನು 9 ಕೊಡ್ತೀನಿ. ಸೂಟೇಬಲ್ ಸಹ ಆಗಿದೆ. ಆ್ಯಂಡ್ ಅಷ್ಟೇ, 9 ಕೊಡ್ತೀನಿ. ನೈಸ್ ಒನ್. ಕಾಂಪ್ಯಾಕ್ಟ್ ಹೋಗೋಣ. ವಾಟ್ ಇಸ್ ಕಾಂಪ್ಯಾಕ್ಟ್, ವಾಟ್ ಇಸ್ ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾವು ಪೌಡರ್ಗೆ ಹೋಗೋಣ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಕಾಂಪ್ಯಾಕ್ಟ್, ಮೇ ಬಿ ಏನೇನು ನೇಮ್ ಕೊಟ್ಟಿಲ್ಲ. ನನಗಂತೂ ಒಂದು 0 ನಾಲೆಡ್ಜ್ ಇದೆ ನನಗೆ ಮೇಕಪ್ಪಲ್ಲಿ. ಆದರೂ ಹಾಕ್ಕೊಳ್ತೀನಿ, ಇಲ್ಲ ಅಂತಲ್ಲ. ನನ್ನ ಫ್ರೆಂಡ್ ಹೇಳಿರೋದು ಈ ಥರ ಹಾಕೋ, ಇದಾದಮೇಲೆ ನೆಕ್ಸ್ಟ್ ಯಾವುದೋ ಅಂತ. ಬಟ್ ನನಗೆ ನೇಮ್ಸ್ಗಳು ಗೊತ್ತಿಲ್ಲ. ಸೊ ಇಟ್ಸ್ ಓಕೆ. ಸೊ ಇದು ಬಂದುಬಿಟ್ಟು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಸಕ್ಕತ್ತಾಗಿದೆ, ನನಗಂತೂ ಸಕ್ಕತ್ ಫೇವ್ರೇಟು. ಲೈಕ್ ಆ್ಯಕ್ಚುಲಿ ಪ್ಯಾಕೇಜಿಂಗ್ ಸಹ ತುಂಬ ಚೆನ್ನಾಗಿತ್ತು. ಲೈಕ್ ಏನೇನೋ ಒಂದು 2-3 ರ್ಯಾಪ್ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ರು. ನಾನು 500 ಏನಾದ್ರು ಆರ್ಡರ್ ಮಾಡಿಬಿಟ್ಟಿದ್ದೀನ ಅಂದ್ಕೊಂಡು ಫುಲ್ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಲಿಟ್ರಲಿ ಸೋ ಗುಡ್. ಕಟ್ಟದು ಕ್ಯೂಟೆಸ್ಟ್ ಫ್ಲವರ್ ಡಿಸೈನ್ ಸಕ್ಕತ್ತಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಜೆಸ್ಸಿ ಗರ್ಲ್ ಅಂತ ಯಾವುದೋ ಇದೆ. ತುಂಬ ಚೆನ್ನಾಗಿದೆ. 2 in 1 ಅಂತಿದೆ. ಲೈಕ್ ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮಿರರ್ ಮತ್ತು ಕಾಂಪ್ಯಾಕ್ಟ್ ಕೊಟ್ಟಿದ್ದಾರೆ. ಮಿರರ್ ನಾನು ಓಪನ್ ಮಾಡಿಲ್ಲ, ಬಿಕಾಸ್ ನಾನು ಅಷ್ಟೊಂದು ಈ ಮಿರರ್ ಯೂಸ್ ಮಾಡಲ್ಲ. ಸುಮ್ಮನೆ ಯಾಕೆ ಆಡ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಓಪನ್ ಮಾಡಿ ಇಟ್ಟಿದ್ದೀನಿ. ತೋರಿಸ್ತೇನೆ. ಚೆನ್ನಾಗಿದೆ. ಆ್ಯಕ್ಚುಲಿ ನಾನು 5 ಇಲ್ಲ 6 ಟೈಮ್ ನಾನು ಯೂಸ್ ಮಾಡಿರ್ಬೋದೇನು. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಗ್ಲಿಟರ್ ಹಾಕಿದ್ದಾರೆ. ಇದು ಸಖತ್ತಾಗಿದೆ. ಆ್ಯಕ್ಚುಲಿ ನಾನು ಅಷ್ಟೊಂದು ಯೂಸ್ ಮಾಡಲ್ಲ, ಗ್ಲಿಟರ್ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಬಟ್ ಆದರೂ ಯಾವ್ದಾದ್ಮೇಲೆ ಹೈಲೈಟರ್ ಥರ ಯೂಸ್ ಮಾಡೋಣ ಅಂದ್ಕೊಂಡು ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಪುಫ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪುಫು ವೆರಿ ಕ್ವಾಲಿಟಿ ಆಗಿದೆ. ಇವಾಗ ಕ್ಯಾನ್ ಯು ಸಿ ದ್ಯಾಟ್? ಆ್ಯಕ್ಚುಲಿ ನನ್ನ ಕ್ಯಾಮ್ರಾಗೆ ಕಾಣ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಆ್ಯಕ್ಚುಲಿ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣ್ತೈತೆ. ನೀವು ತುಂಬ ತೊಗೊಳ್ಬೋದು. ನಾನು ಆನೆಸ್ಟ್ ರಿವ್ಯೂ ಕೊಡ್ತೇನೆ ನಾನು. ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ನೀವು ಗೆಸ್ ಮಾಡ್ತೀರಾ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕೊಟ್ಟಿದ್ದು 150 ಮೇ ಬಿ 170 ಒಳಗೇ. ನನಗೆ ಶಾಕ್ ಆಗಿದೆ, ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಇಷ್ಟು ಕಮ್ಮಿ ಪ್ರೈಸು ಕೊಡ್ತಾ ಇದ್ದೀರಲ್ಲ ಅಂತ. ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ಲಿಂಕ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಪ್ಯಾಕೇಜಿಂಗ್ ಆಗಿರ್ಬೋದು ತುಂಬ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ. ಐ ಶ್ಯಾಡೋ ಪ್ಯಾಲೆಟ್. ನಾನು ಆ್ಯಕ್ಚುಲಿ ಐ ಶ್ಯಾಡೋನ ಒಂದಿತ್ತು ನನ್ನ ಹತ್ರ 2 ಇದೆ ಅಂದ್ಕೊಳ್ತೀನಿ. ಬಟ್ ಆದರೂ ನನಗೆ ಇನ್ನೊಂದು ಬೇಕು. ನನಗೆ ಸ್ವಲ್ಪ ನೂಡ್ ಕಲರಲ್ಲಿ ಬೇಕು ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿದ್ದು. ಲಿಟ್ರಲಿ ತುಂಬ ಚೆನ್ನಾಗಿದೆ. ಮೇ ಬಿ 100 rupees ಅನಿಸುತ್ತೆ ಅಷ್ಟೇ ಇದು. ಆ್ಯಂಡ್ ಇದರಲ್ಲಿ 6 ಡಿಸೈನ್ಸ್ ಬರುತ್ತೆ. ವಾಟ್ ಇಸ್ ದಟ್? ಓಕೆ, 6 ಐ ಶ್ಯಾಡೋಸ್ ಬರುತ್ತೆ.
ಇದು ಸಹ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಪ್ಯಾಕೇಜಿಂಗ್ ಸಹ ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಪಿಂಕ್ ಕಲರ್ ಕೊಟ್ಟಿದ್ದಾರೆ, ಇಲ್ಲಿ ವೈಟ್ ಗ್ಲಿಟರ್ ಕೊಟ್ಟಿದ್ದಾರೆ, ಇಲ್ಲೂ ಸಹ ಗ್ಲಿಟರ್, ಇಲ್ಲೂ ಸಹ ಗ್ಲಿಟರ್ ರೀತಿ. ಇದು ಒಂದು ರೀತಿ ಫೌಂಡೇಶನ್ ರೀತಿ ಇದೆ, ಕಾಂಪ್ಯಾಕ್ಟ್ ಪೌಡರ್ ರೀತಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ನಮ್ಗೆ ತುಂಬ ಯೂಸ್ಫುಲ್ ಆಯಿತು. ಲೈಕ್ ನೋಡ್ಕೊಳ್ಳಿ, ಐ ಡೋಂಟ್ ನೋ ಅದು ಯಾವ ಇಲ್ಲಿ ಕಾಣ್ತಾ ಇದೆ ಅಂತ ನನಗೆ. ನಾನು ಏನಾದರೂ ಸ್ವಲ್ಪ ವೆಸ್ಟರ್ನ್ ಆಗಿ ವೇರ್ ಮಾಡಿದಾಗ ನಾನು ಆ್ಯಕ್ಚುಲಿ ತುಂಬ ಇದನ್ನೇ ಯೂಸ್ ಮಾಡೋದು, ವೈಟ್ ಒನ್. ಮತ್ತು ಅದು ಬಿಟ್ಟರೆ ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಲೈಕ್ ಈ ಥರ ಯೂನಿಕ್ ಆಗಿದೆ, ನನಗೆ ಕೆಲವು ರೀತಿ ಸಿಕ್ಕೇ ಇರಲಿಲ್ಲ ಆ್ಯಕ್ಚುಲಿ. ಇದೊಂದು ಪ್ಯಾಲೆಟಲ್ಲೇ ನಂಗೆ ಸಿಕ್ಕಿದ್ದು ಈ ಥರ ಡಿಫ್ರೆಂಟಾಗಿ ಕಲರು. ಲೈಕ್ ಇದೇ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕ್ವಾಲಿಟಿ ಮಾತ್ರ ಸೂಪರ್ ಚೆನ್ನಾಗಿದೆ. ಇದು ಜಸ್ಟ್ ನಾನು 100 ರೂಪೀಸ್ ಒಳಗೇ ಕೊಟ್ಟಿರೋದು, ನನಗೆ ಇನ್ನೂ ಸಹ ನೆನಪಿದೆ. ಬಟ್ ಸಕ್ಕತ್ತಾಗಿದೆ. ಇದು ಬಂದ್ಬಿಟ್ಟು ಫ್ಯಾಷನ್ ಕಲರ್ ಅಂತನೇನೋ ಇದೆ, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ನಾನು ಇದನ್ನು ನಾನು ರೇಟ್ ಕೊಡ್ತೀನಿ ಅನ್ಸುತ್ತೆ, ನಾನು ಮರ್ತ್ಬಿಡ್ತಾ ಇದ್ದೀನಿ. ಇದು ಕೊಟ್ಟು ನಾನು ಇದನ್ನು ಕೊಟ್ಟಿಲ್ಲ ಅನ್ಸುತ್ತೆ. ಸೊ ನೆಕ್ಸ್ಟ್ ರಿವ್ಯೂ ಮಾಡ್ಬೋದು. ಸೊ ಇದಕ್ಕೆ ನಾನು ಕೊಡೋದು 10 ಔಟ್ ಆಫ್ 10 ಬಿಕಾಸ್ ಅಫೋರ್ಡಬಲ್ ಪ್ರೈಸಲ್ಲಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸಹ ಚೆನ್ನಾಗಿದೆ. ಹೋಗೋಣ ಯು ಲೈಕ್ ದಿಸ್. ಯಾರು ಕೊಡ್ತಾರೆ ಹೇಳಿ ಇಷ್ಟು ಕಡಿಮೆ ಪ್ರೈಸ್ಗೆ ಈ ಥರ ಗುಡ್ ಕ್ವಾಲಿಟಿ? ಇದರಲ್ಲಿ ತುಂಬ ಚೆನ್ನಾಗಿ, ನಾನು 10 ಔಟ್ ಆಫ್ 10 ಕೊಡ್ತೀನಿ. ನೆಕ್ಸ್ಟು ಐ ಶ್ಯಾಡೋ ಬಗ್ಗೆ ಹೇಳೋದಾದರೆ ನಾನು ಇದಕ್ಕೆ 9 ಕೊಡ್ತೀನಿ, ಅಂದರೆ 8 ಕೊಡ್ತೀನಿ. ಬಿಕಾಸ್ ನನಗೆ ಸ್ವಲ್ಪ 3 ಕಲರ್ಸ್ ಇದೆಯಲ್ಲ, ಅದು ಸ್ವಲ್ಪ ಯೂಸ್ ಆಗ್ತಾ ಇಲ್ಲ. ನಾನು ಯಾವಾಗ ಯೂಸ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಿಕಾಸ್ ಕಾಂಪ್ಯಾಕ್ಟ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ. ಏನಕ್ಕೆ ಯೂಸ್ ಮಾಡಲಿ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಬಟ್ ಗ್ಲಿಟರ್ಸ್ ಐ ಶ್ಯಾಡೋಸ್ ಆರ್ ಗುಡ್. ಆ್ಯಂಡ್ ಸ್ವಲ್ಪ 3 ಐ ಶ್ಯಾಡೋ ಸ್ವಲ್ಪ ನಾನು ಅಂದ್ಕೊಂಡಿರಲಿಲ್ಲ ಆ ಥರ ಬರುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿದೆ, ನಾನು 8 ಕೊಡ್ತೇನೆ ಇದಕ್ಕೆ. ನೆಕ್ಸ್ಟ್ ಬರೋಣ. ಆ್ಯಕ್ಚುಲಿ ನಾನು ಸ್ವಲ್ಪ ಮಿರರ್ ಹುಡುಕ್ತಾ ಇದ್ದೆ, ಮಿರರ್ ಬೇಕಾಗುತ್ತೆ ಅಂತ. ಬಟ್ ನಾನು ಮಿರರ್ ಯಾಕೆ ಮಾತ್ರ ಒಂದೇ ತೊಗೊಳ್ಳೋದು, ಇದು ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಮಿರರು. ಸಾಕು ಈ ಥರ ಸುಮ್ಮನೆ ಒಂದು ಫೇಸ್ ಮಾತ್ರ ಕಾಣೋ ಥರ ಮಿರರ್ ಇದೆ ಇದು. ಅದರಿಂದ ಯಾಕೆ ಸುಮ್ಮನೆ ಜಸ್ಟ್ ಮಿರರ್ ಮಾತ್ರ ತೊಗೊಳ್ಳೋದು, ಜಸ್ಟ್ ಬ್ರಷ್ ಸಹ ಬರುತ್ತಲ್ಲ ಜೊತೆಗೆ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿದ್ದು. ಲೈಕ್ ಮಿರರ್ಗೂ ಸಹ ಒಂದೇ ಪ್ರೈಸ್ ಇದೆ, ಬ್ರಷ್ ಜೊತೆ ಮಿರರ್ಗೂ ಸಹ ಒಂದೇ ರೇಟ್ ಇತ್ತು. ವೇಸ್ಟ್ ಮಾಡಿಬಿಡೋಣ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇದನ್ನು ಮಾಡಿದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬ್ರಷಸ್ ಸಹ ಯೂಸಸ್ ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಅಷ್ಟೊಂದು ಬ್ರಷ್ ಯೂಸ್ ಮಾಡಲ್ಲ ಫೌಂಡೇಶನ್ ಹಾಕುವಾಗ. ಬಟ್ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇದೆ ಯೂಸ್ ಮಾಡೋಣ. ಬ್ರಷ್ನ ಸಹ ಫೌಂಡೇಶನ್ ಆಗಿ ಅಂತ ಹೇಳ್ಕೊಟ್ಟಿದ್ದಾರೆ ಫೌಂಡೇಶನ್ಗೆ. ಆ್ಯಕ್ಚುಲಿ ಅಲ್ಲಿ ಒಂದು ಪೇಪರ್ ರೀತಿ ಕೊಟ್ಟಿದ್ರು, ಲೈಕ್ ಇನ್ಸ್ಟ್ರಕ್ಷನ್ ರೀತಿ, ಇದನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡಬೇಕು, ಬ್ರಷ್ ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ. ಬಟ್ ನಾನು ಎಲ್ಲೋ ಎತ್ಬಿಟ್ಟಿದ್ದೀನಿ, ಅದು ಇಲ್ಲ ನನ್ನ ಹತ್ರ. ಹುಡುಕ್ಬಿಟ್ಟು ನಾನು ನೋಡಬೇಕು ಹೇಗೆ ಹಾಕೊಳ್ಳೋದು, ಯಾವತ್ತನ್ನ ಎಲ್ಲಿಗೆ ಯೂಸ್ ಮಾಡೋದು ಅಂತ. ಇದು ಬಂದ್ಬಿಟ್ಟು ಮೇ ಬಿ ನಾನು ಯೂಸ್ ಮಾಡಿದ್ರೆ ನನಗೆ ಗೊತ್ತಾಗ್ತದೆ. ಸೊ ಇದು ಪಕ್ಕಾ ಬಂದಿದೆ, ಇದು ಐ ಶ್ಯಾಡೋಗೇನೆ ಇದು. ನೆಕ್ಸ್ಟ್ ಇದನ್ನು ಬಂದುಬಿಟ್ಟು ಲಿಪ್ಸ್ಟಿಕ್ಗೆ. ಇದು ಮಿರರ್ ಸಹ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಮೇ ಬಿ ಇದಕ್ಕೆ 140 ಏನೋ ಕೊಟ್ಟಿದ್ದೀನಿ ಅನಿಸುತ್ತೆ. ಐ ಲೈಕ್ ದಿಸ್ ಇಷ್ಟ. ಆ್ಯಂಡ್ ನೆಕ್ಸ್ಟಿಗೆ ಹೋಗೋಣ. ಲಿಪ್ಸ್ಟಿಕ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನನಗೆ, ಯಾಕೆಂದರೆ ಲೈಕ್ ನಂಗೆ ತುಂಬ ಲಿಪ್ಸ್ಟಿಕ್ ಸ್ವಲ್ಪ ಇಷ್ಟ ಆಯಿತು. ನಾನು ಹೇಳ್ತಿರ್ಬೋದಲ್ಲ, ನಂಗೆ ನೂಡ್ ಕಲರ್ ತುಂಬ ಇಷ್ಟ ನನಗೆ ಆ್ಯಕ್ಚುಲಿ. ಅದೇ ನಾನು ಐ ಶ್ಯಾಡೋನು ಸಹ ನೂಡ್ ಕಲರ್ ಮಾಡಿದೆ. ಸೊ ಲಿಪ್ಸ್ಟಿಕ್ ಸಹ ನೂಡ್ ಕಲರ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇದನ್ನು ಮಾಡಿದ್ದು. ಇದು ಬಂದ್ಬಿಟ್ಟು ಹ್ಯಾಂಡಲ್ ಐ ಡೋಂಟ್ ನೋ, ನಂಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಲ್ಲಿ ನೇಮ್ ಮತ್ತೆ ನೀವು ನೋಡ್ಕೊಳ್ಬೋದು. ಈ ಕಂಪ್ನಿಯಿಂದ ನಾನು ಮಾಡಿದ್ದು. ಬಟ್ ಡಿಸಪಾಯಿಂಟ್ಮೆಂಟ್ ಆಗಿದೆ ಬಿಕಾಸ್ ಎಲ್ಲ ಒಂದು 3 ನೂಡ್ ಕಲರ್ ಇಲ್ಲಿತ್ತು, ಮತ್ತು ಇನ್ನೊಂದು 3 ಡಾರ್ಕ್ ಶೇಡಲ್ಲಿತ್ತು. ರೇಟಿಂಗ್ ಸಹ ಚೆನ್ನಾಗಿತ್ತು, 4 ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ. ಬಟ್ ಯಾಕೆ ಈ ಥರ ಮಾಡಿದ್ರು, ನನಗೇನಾದರೂ ಆಗಿರ್ಬೋದೇನೋ, ಮೇ ಬಿ ನಂಗೆ ಚೆನ್ನಾಗಿ ಬಂದಿಲ್ವೇನೋ ಲಿಪ್ಸ್ಟಿಕ್ ಅಂದ್ಕೊಂಡೆ. ಬಟ್ ಲಿಟ್ಲಿ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದೆ. ನಾನು ಇದಕ್ಕೆ 4 ಕೊಡ್ತೀನಿ ಬಿಕಾಸ್ ಅಫೋರ್ಡಬಲ್ ಪ್ರೈಸಲ್ಲಿದೆ. ಲೈಕ್ ಒಂದು 115 ಏನೋ ಇರ್ಬೋದು. ನೂಡ್ ಕಲರಲ್ಲಿ ಚೆಕ್ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದಿತ್ತು ಸಹ 6 ಪ್ಯಾಕ್ 6 ಏನೋ ಬರುತ್ತೆ. ಬಟ್ ನಾನೆಲ್ಲೋ ಇನ್ನೊಂದು ಎಲ್ಲೋ ಗೊತ್ತಿಲ್ಲ, ತಿಳಿಸ್ಬಿಟ್ಟಿದ್ದೇನೆ ಏನೋ ಗೊತ್ತಿಲ್ಲ, ಇಲ್ಲ ಎಸ್ಬಿಟ್ಟಿರ್ತೀನಿ ಅನಿಸಿದೆ. 2 ಮಂತ್ಸ್ ಆಗಿದೆಯಲ್ಲ, ಸೊ ಗೊತ್ತಾಗ್ತಿಲ್ಲ. ಸೊ ಇಷ್ಟು ಕಲರಲ್ಲಿದೆ. ಲೈಕ್ ಕಲರ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಶೇಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಲೈಕ್ ಲಿಪ್ಸ್ಟಿಕ್ ಹಾಕ್ದಾಗ ಸ್ವಲ್ಪ ಡ್ರೈ ಆಗ್ತಾ ಇದೆ. ಆ್ಯಂಡ್ ಸ್ಮೆಲ್ ಸಹ ತುಂಬ ಚೆನ್ನಾಗಿಲ್ಲ, ಒಂದು ರೀತಿ ಒಂಥರ ಅನಿಸುತ್ತೆ. ಸೊ ನನಗೆ ಕಲರ್ಸ್ ಇಷ್ಟ ಆಯಿತು, ಬಟ್ ಡ್ರೈ ಆಗ್ತಾಯಿದೆ ಲಿಪ್ಸ್ಟಿಕ್ ಹಾಕಿದಾಗ, ಸ್ವಲ್ಪ ಪೀಲ್ ಆಗ್ತಾಯಿದೆ. ಅದರಿಂದ ನಂಗೆ ಇಷ್ಟ ಆಗಲಿಲ್ಲ ಇದು. ಅಫ್ಕೋರ್ಸ್ ನಾನು 4 ಕೊಡ್ತೀನಿ. ನಿಮ್ಗೆ ಅಷ್ಟು ಇಷ್ಟ ಇದ್ದರೆ ನೀವು ಬೈ ಮಾಡಬೇಕಂದ್ರೆ ನಾನು ಲಿಂಕ್ ಅಫ್ಕೋರ್ಸ್ ನಾನು ಕೊಟ್ಟಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಬೋದು. ಐ ಡೋಂಟ್ ನೋ ಇದೇನಂತಾರೆ ಅಂತ. ಕನ್ಸಿಲರ್ ಮೇ ಬಿ ಇರ್ಬೋದೇನೋ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 140 ಇಲ್ಲ 150 ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲ ಶೇಡ್ ಸಹ ಇದೆ ಇದರಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಮಿರರ್ ನಾನು ಸ್ಟಿಕ್ ಮಾಡಿದ್ದು, ಯಾಕೆಂದರೆ ನನ್ನ ಹತ್ರ
ಬೇರೆ ಐ ಶಾಡೋದೇನೋ ಮಿರರ್ ಇತ್ತು, ಅದರಿಂದ ಇಲ್ಲೂ ಹಾಕೊಳ್ಳೋಣ ಅಂದ್ಕೊಳ್ಳೋಣ ಅದನ್ನು ಕಿತ್ತು ಇಲ್ಲಿಗೆ ಅಂಟಿಸಿದ್ದೀನಿ. ಬಿಕಾಸ್ ನನಗೆ ಕನ್ಸಿಲರ್ ತುಂಬ ಯೂಸ್ ಮಾಡ್ತೀನಿ, ಸ್ವಲ್ಪ ನನಗೆ ಡಾರ್ಕ್ ಸರ್ಕಲ್ ಇದೆ, ಅದರಿಂದ ನಾನು ಯೂಸ್ ಮಾಡ್ತೀನಿ. ಸೊ ಆಫ್ಕೋರ್ಸ್ ನನಗೆ ಮಿರರ್ ಯೂಸ್ ಆಗುತ್ತೆ ಅಂದ್ಬಿಟ್ಟು ಆ ಥರ ಅಂಟಿಸ್ಕೊಂಡೆ. ಎಲ್ಲ ಶೇಡ್ ಸಹ ಇದೆ, ಈ ವೈಟ್ ಆಗಿರ್ಬೋದು, ಕಲರ್ ಕನ್ಸಿಲರ್ ಆಗಿರ್ಬೋದು, ಲೈಕ್ ನನಗೇನೋ ನೇಮೇ ಅರ್ಥ ಆಗ್ತಾಯಿಲ್ಲ, ಏನಕ್ಕೆ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಇದಾಗ್ತಾ ಇದೆ. ಇದು ಡಾರ್ಕೆಸ್ಟ್ ಶೇಡು ಆ್ಯಂಡ್ ಇಲ್ಲೆಲ್ಲ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಕಲರ್ ಕನ್ಸಿಲರ್ ಸಹ ಇದೆ, ವೈಟು ಸಹ ಕಲರ್ ಇದೆ, ಇದರಿಂದ ತುಂಬ ಯೂಸ್ ಆಗುತ್ತೆ. ಏನಾದರೂ ಮಿಕ್ಸ್ ಮಾಡಬೇಕು ಅಂದರೆ ತುಂಬ ಯೂಸ್ ಆಗುತ್ತೆ. ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಆ್ಯಂಡ್ ನನ್ನ ಶೇಡ್ ಸಹ ಇಲ್ಲಿದೆ, ನನ್ನ ಶೇಡ್ ಮೇ ಬಿ ಇದ್ದಿರ್ಬೋದೇನೋ, ಇಲ್ಲ ಸಾರಿ ನನಗೆ ಯೂಸ್ ಮೇ ಬಿ ಇದಿರ್ಬೋದೇನೋ, ನನಗೆ ಯಾವುದಾದ್ರೂ ಯೂಸ್ ಮಾಡಿಬಿಡ್ತೀನಿ ನಾನು, ಸುಮ್ಮನೆ ಅರ್ಜೆಂಟಲ್ಲಿ ತಕ್ಕ ಅಂತ ಹಾಕ್ಬಿಡ್ತೀನಲ್ಲ, ಅದು ನಾನು ನೋಡೋದೇ ಇಲ್ಲ. ಬಟ್ ಎಲ್ಲನೂ ಯೂಸ್ ಮಾಡಿದ್ದೀನಿ ನಾನು, ನೋಡ್ಬೋದು ನೀವು. ಓ ಮೈ ಗಾಡ್, ಎಲ್ಲನೂ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಓಕೆ, ಈ ಕಲರ್ ಕನ್ಸಿಲರ್ಸ್ ಎಲ್ಲ ನಾನು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ನನಗೆ, ಅದರಿಂದ ನಾನು ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಸೊ ಅಷ್ಟೇ. ಇದು ಬಂದ್ಬಿಟ್ಟು ನಾನು 8 ಕೊಡ್ತೀನಿ, ಬಿಕಾಸ್ ತುಂಬ ಚೆನ್ನಾಗಿದೆ. ಬಟ್ ನನಗೆ ಇನ್ನೊಂದೇನೆಂದರೆ ಇಷ್ಟ ಆಯಿತು, ಇಲ್ಲ ಅಂತಲ್ಲ, ಯಾಕೆ 8 ಕೊಡ್ತಾಯಿದ್ದೀನಿ. ಓಕೆ 8 ಕೊಡ್ತೀನಿ, ಬಿಕಾಸ್ ನನಗೆ ಸ್ವಲ್ಪ ಕಲರ್ಸ್ ಎಲ್ಲ ನನಗೆ ಅಷ್ಟೊಂದು ಅಡ್ಜಸ್ಟ್ ಆಗ್ತಾಯಿಲ್ಲ. ಲೈಕ್ ಏನಕ್ಕೆ ಯೂಸ್ ಮಾಡಲಿ ನಾನು ಅನ್ನೋ ಥರ ಆಗೋಗ್ಬಿಟ್ಟಿದೆ. ನಾನೇನು ಮೇಕಪ್ ಆರ್ಟಿಸ್ಟ್ ಅಲ್ಲ ಅಲ್ವಾ, ಅದನ್ನು ಏನಕ್ಕೆ ಯೂಸ್ ಮಾಡಲಿ ಇಷ್ಟೆಲ್ಲ ಅನ್ನೋ ಥರ ಆಗಿದೆ. ಬಟ್ ಲಿಟ್ರಲಿ ನೀವೇನಾದರೂ ತುಂಬ ಜಾಸ್ತಿ ಮೇಕಪ್ ವೇರ್ ಮಾಡ್ತೀರಾ ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು, ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಚುಲಿ. ನಾನು ಇದಕ್ಕೆ 9 ಮೇ ಬಿ ನಾಟ್ 8.5 ಕೊಡ್ತೀನಿ. ಓಕೆ, ಬಂದುಬಿಟ್ಟು ನೈಲ್ ಪಾಲಿಶ್ ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಅಂತಿದ್ದೀನಿ, ನಾನು 3 ಕಲರ್ ತುಂಬ ಇಷ್ಟ, ನಾನು ಅದನ್ನೇ ಜಾಸ್ತಿ ನಾನು ಏನೇ ಇದು ಮಾಡಿದ್ರು ಬೈ ಮಾಡೋದು. ಅಫ್ಕೋರ್ಸ್ ನನ್ನ ನೈಲ್ ಪಾಲಿಶ್ ಕೂಡ 3 ಕಲರಲ್ಲೇ ಇರಬೇಕು, ಲೈಟ್ ಕಲರಲ್ಲೇ ಇರಬೇಕು. ಅದರಿಂದ ಇದನ್ನು ಆರ್ಡರ್ ಮಾಡಿದೆ. ಇಷ್ಟೇ ನನ್ನ ಕಸಿನ್ ನೋಡಿ ಏನೇನೋ ಬರ್ಬಿಟ್ಟಿದ್ದಾಳೆ, ಸಾರಿ. ಲವ್ ಆ್ಯಂಡ್ ನೈಲ್ ಪಾಲಿಶ್ ಐ ಡೋಂಟ್ ನೋ ರೋಲಿಶ್ ಆ್ಯಂಡ್ ಪಾಲಿಶ್ ಏನೋ ಅರ್ಥನ ಆಗ್ತಿಲ್ಲ ನನಗೆ. ಸ್ವಲ್ಪ ಹೊಸ ಲ್ಯಾಂಗ್ವೇಜ್ ಏನೋ ಕಂಡುಹಿಡಿದಾಳೆ ಅನಿಸುತ್ತೆ. ಅದು ನಾನು ಯಾಕಂದರೆ ಅವ್ರಿಗೆಲ್ಲ ಕೊಡ್ತೀನೋ ನನ್ನ ಮೇಕಪ್ನೆಲ್ಲ ತುಂಬ ಹಾಳು ಮಾಡಿಬಿಡ್ತಾರೆ. ಓಕೆ, ಅದನ್ನು ಬಿಟ್ಟಾಕಿ. ಇದರಲ್ಲಿ ಆ್ಯಕ್ಚುಲಿ 6 ಪ್ಯಾಕ್ ಬರುತ್ತೆ. ಸೊ ಇದರಲ್ಲಿ 6 ನೇಲ್ ಪಾಲಿಶಸ್ ಬರುತ್ತೆ. ಒಂದು ಜೇಬ್ ಬಿಟ್ಟಿದ್ದಾರೆ, ಅದು ನನ್ನ ಕಸಿನೇ ಆಗಿರ್ತಾಳೆ. ಅಫ್ಕೋರ್ಸ್ ಇದರಲ್ಲಿ ಬಂದ್ಬಿಟ್ಟು ಇದು ಇಷ್ಟು ಡಾರ್ಕೆಸ್ಟ್ ಶೇಡು, ಐ ಮೀನ್ ಬ್ರೌನ್ ಕಲರು. ನಾನು ಅಷ್ಟೊಂದು ಯೂಸ್ ಮಾಡಲ್ಲ, ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಯೂಸ್ ಮಾಡೋಕ್ಕೆ ಒಂದು ರೀತಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬ್ರೌನ್ ಏನು ಅಷ್ಟೊಂದು ಇಷ್ಟ ಇಲ್ಲ ಅಂತೇನಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಕ್ಕತ್ ನನಗೆ ಸಕ್ಕತ್ ಇಷ್ಟ. ಲೈಕ್ ನಾನು ಹಾಕಿದ್ದೀನೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು ಇವಾಗ ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ, ಅದನ್ನು ನೀವು ನೋಡ್ಬೋದು. ಬಟ್ ತುಂಬ ಹಳೆಯದು 4 ಡೇಸ್ ಬ್ಯಾಕ್ ನಾನು ವೇರ್ ಮಾಡಿದ್ದು, ಐ ಮೀನ್ ನೇಲ್ ಪಾಲಿಶ್ ಹಾಕಿದ್ದು. ಇವಾಗ ತೆಗೆದಿದ್ದೀನಿ ಇದನ್ನು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಇದೊಂದೇ ಬೇಕಾದರೆ ನಾನು 6 ಬರುತ್ತೆ, ನಾನು ಅಫ್ಕೋರ್ಸ್ ನಾನು ಆರ್ಡರ್ ಮಾಡಿಬಿಡ್ತೀನಿ, ಅಷ್ಟು ನಂಗೆ ಇಷ್ಟ ಈ ಕಲರು. ನನಗೇನೋ ಒಂಥರ ನಾನು ಕಾಣಿಸ್ಲೇ ಬರುತ್ತೆ, ನಾನು ಹಾಕಿದ್ದೀನೋ ಇಲ್ಲೋ ಅನ್ನೋ ಥರ ಅದು ಇದು ಆ ಥರ ಮೈಂಡ್ಸೆಟ್ ನನಗೆ. ಇದು ಬಂದ್ಬಿಟ್ಟು ಪಿಂಕ್ ಕಲರ್, ಕ್ಯೂಟು ಪಿಂಕ್ ಕಲರ್. ಇದು ಸ್ವಲ್ಪ ಬ್ಲಷ್ ರೀತಿ ಕಾಣುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾರೆ ನನಗೆ. ಐ ಮೀನ್ ಲೈಕ್ ನಾನು ಸ್ವಲ್ಪ ಬ್ಲಷ್ ಆಗ್ತೇನೆ, ಲೈಕ್ ನನಗೆ ಸನ್ಸೆಟ್ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಆದ್ದರಿಂದ ನಾನು ಈಚೆಗೋ ಹೊರಗಡೆ ಹೋದಾಗೆಲ್ಲ ಬ್ಲಷ್ ಆಗಿಬಿಡ್ತೀನಿ. ಅದರಿಂದ ಈ ಕಲರೇ ಬಂದುಬಿಡ್ತೀನಿ ನಾನು. ನಿಮ್ಗೆ ಗೊತ್ತು, ನಾನು ಸುಳ್ಳು ಹೇಳ್ತಾ ಇಲ್ಲ, ಆ್ಯಕ್ಚುಲಿ ನಿಜ. ಅದರಿಂದ ನೀನು ನೈಟ್ ಪಾಲಿಶ್ ಕಲರೇ ಇದೆ ನೀನು ಸ್ಟಿಕ್ಕೆಲ್ಲ ಚೀಕೆಲ್ಲ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಸಹ ಯೂಸ್ ಮಾಡ್ತಾರೆ. ಇದನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ ಈ ನೇಲ್ ಪಾಲಿಶ್ನ. ಲಿಟರಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಅದೇ ಕಲರ್ ಇದೆ, ಬಟ್ ಇದು ಸಹ ತುಂಬ ಚೆನ್ನಾಗಿದೆ. ಇದು ಈ ಸೀಟ್ ತುಂಬ ಆ್ಯಕ್ಚುಲಿ ಇದು ಸಹ ತುಂಬ ಚೆನ್ನಾಗಿದೆ. ನಾನು ಅಷ್ಟೊಂದು ಯೂಸ್ ಮಾಡಲ್ಲ, ರೇರ್ ಅಂದ್ಕೊಳ್ಳಿ ನಾನು ಯೂಸ್ ಮಾಡೋದು ನೇಲ್ ಪಾಲಿಶ್ ಎಲ್ಲ. ಲೈಕ್ 3 ಕಾರ್ಡ್ಸ್ ಹಾಕ್ಬಿಟ್ರೆ ಸಾಕು, ಅದೇ ಒಂದು ಮಂತ್ ಬರೋ ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಅಷ್ಟೊಂದು ಓಡ್ ಬಿಡ್ತಾ ಇಲ್ಲ ಅನ್ಕೋಬಿಡಿ. ಮೇ ಬಿ ಒಂದು 15 ಡೇಸ್ ಅಷ್ಟು ತನಕ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಶೇಡ್ ಕಲರ್ ಇದೆ ಆ್ಯಕ್ಚುಲಿ, ಇದು ಚೆನ್ನಾಗಿದೆ, ನಾನು ತುಂಬ ಯೂಸ್ ಮಾಡ್ತೀನಿ. ಇಷ್ಟಕ್ಕೆ ಬಂದ್ಬಿಟ್ಟು ಮೇ ಬಿ ಒಂದು 140 ಅಷ್ಟಿರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಕಲರ್ ಸಿಗೋದು ಆ್ಯಕ್ಚುಲಿ ರೇರು, ಈ ನೇಲ್ ಪಾಲಿಶ್ ಶೇಡ್ಸ್ ಎಲ್ಲ ಸಿಗೋದು. ಅದರಿಂದ ಅಫ್ಕೋರ್ಸ್ ನಾನು ಡಿಫ್ರೆಂಟ್ ಆಗಿರಬೇಕು ಅಂತ ಇಷ್ಟಪಡ್ತೀನಿ. ಸೊ ಇದನ್ನು ಆರ್ಡರ್ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ಮಾಡಿದ್ದೀನಿ, ನಾನು ಎಲ್ಲ ಸ್ಟೋರ್ ಮಾಡ್ಕೊಳ್ಬೇಕು. ಅಫ್ಕೋರ್ಸ್ ನಾನು ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನಾನು ಆರ್ಡರ್ ಮಾಡಿ ತುಂಬ ಡೇಸ್ ಆಗಿದೆ. ಬಟ್ ನಾನು ಪ್ಯಾಕಿಂದ ಐ ಮೀನ್ ಎಲ್ಗಾರು ಹೋಗ್ಬೇಕಾದ್ರೆ ಓಪನ್ ಮಾಡ್ಕೊತೀನಿ. ಅಂದರೆ ನನಗೆ ಇಷ್ಟ ಸಾಕೋದು ಇಷ್ಟ ಆಯಿತು ಆ್ಯಕ್ಚುಲಿ. ಇದು ನಾನು ಇನ್ನೂ ಬ್ಯಾಗಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ ಏನೂ ಆಗಬಾರ್ದಲ್ಲ, ಅದರಿಂದ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ತುಂಬ ನಂಗೆ ಸಕ್ಕತ್ತು ಇಷ್ಟ ಇದೆ ಆ್ಯಕ್ಚುಲಿ. 115 ಏನೋ ಅಷ್ಟೇ ಕೊಟ್ಟಿದ್ದು ನಾನು. ತುಂಬ ಚೆನ್ನಾಗಿದೆ, ಕಲರು ಸಹ ತುಂಬ ಚೆನ್ನಾಗಿದೆ, ಲೈಟಾಗಿದೆ. ಅಫ್ಕೋರ್ಸ್ ಇದು ನೂಡ್ ಕಲರಲ್ಲಿದೆ. ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ ಬ್ಯಾಗು. ಆ್ಯಕ್ಚುಲಿ ನನ್ನ ನೇಮ್ ಇಲ್ಲಿ ಸಾಕಷ್ಟು ಇಷ್ಟ ಆಯಿತು. ಇನ್ನೊಂದು ಕೊಟ್ಟಿದ್ದಾರೆ ಅಂದರೆ ರೋಸ್ ಆಫ್ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ, ಓನ್ಲಿ ಫಾರ್ ವುಮೆನ್ ಫೆಮಿನೈನ್. ರೈಟ್. ಓಕೆ, ಇದು ನಾನು ಆ್ಯಕ್ಚುಲಿ ನಾನು ಸಕ್ಕತ್ತು ಇಷ್ಟ ಆಯಿತು ನನಗೆ. ಲೈಕ್ ಓಪನ್ ಬಿಟ್ಟು ಓಕೆ ಸಾರಿ ತುಂಬ ಆ್ಯಕ್ಚುಲಿ ಸ್ಪೇಸಸ್ ತುಂಬ ಇದೆ. ನಾನು ಎಷ್ಟು ನಾನು ಇರೋ ಮೇಕಪ್ಪಲ್ಲಿ ತುಂಬಿದ್ರೂ ಸಹ ಇದು ಹಿಡಿಯುತ್ತೆ. ಆ್ಯಕ್ಚುಲಿ ನಾನು ಅಷ್ಟೊಂದು ಮೇಕಪ್ ಯೂಸ್ ಮಾಡ್ತೀನಿ
ಮಾಡಲ್ಲ. ಅದರಿಂದ ಅಫ್ಕೋರ್ಸ್ ನನಗೆ ಇಷ್ಟು ಬ್ಯಾಗು ಸಾಕು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಒಂದು ರೀತಿ ಜಾಗ ಕೊಟ್ಟಿದ್ದಾರೆ 2 ರೀತಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಯಾವ್ದಾದ್ರು ಬ್ರಷಸ್ ಆಗಿರ್ಬೋದು ಅದೆಲ್ಲ ಹಾಕ್ಕೊಡ್ಬೋದು. ಮತ್ತು ಇಲ್ಲಿ ಸಹ ಓಪನ್ ಆಗಿ ಕೊಟ್ಟಿದ್ದಾರೆ. ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಐ ಲವ್ ದಿಸ್, ಲಿಟರಲಿ ಐ ಲೈಕ್ ದಿಸ್ ಸೋ ಮಚ್. ಆ್ಯಂಡ್ ಜಿಪ್ ಸಹ ಕ್ವಾಲಿಟಿ ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸಖತ್ತಾಗಿದೆ. ಓಕೆ, ಇಷ್ಟೇ ನಾನು ಆರ್ಡರ್ ಮಾಡಿದ್ದು. ಮೇ ಬಿ ಇಷ್ಟೇ ಅಂದ್ಕೊಳ್ತೀನಿ. ನಾನು ಇಷ್ಟೇ ಆರ್ಡರ್ ಮಾಡಿದ್ದು. ನಾನು ತುಂಬ ಆರ್ಡರ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಸುಮ್ಮನೆ ಒಂದು ವೀಡಿಯೋದಲ್ಲಿ ಯಾಕೆ ಎಲ್ಲನೂ ತೋರಿಸೋದು ಅಂದ್ಬಿಟ್ಟು ನಾನು ಸ್ವಲ್ಪ ಬೇಡ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅಫ್ಕೋರ್ಸ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಪೇಜಸ್ ಇದೆ, ಅಲ್ಲೂ ಸಹ ನಾನು ಕೊಟ್ಟಿರ್ತೀನಿ. ಯಾವುದಾದ್ರೂ ಇನ್ಸ್ಟಾಗ್ರಾಮಲ್ಲಿ ನಾನು ತೊಗೊಂಡಿದ್ದೀನಿ ಪೇಜಸ್ಸಲ್ಲಿ ಅಂತಂದರೆ ಅಫ್ಕೋರ್ಸ್ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಎಲ್ಲ ಕ್ವಾಲಿಟಿ ಸಹ ಇದೆ. ನಾನು ಆನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ. ಸೊ ನಾನು ಬ್ಯಾಗ್ ಅದು ಆ್ಯಕ್ಚುಲಿ ಹೇಳಿಲ್ಲ. ಇದು ಬ್ಯಾಗ್ ಬಂದ್ಬಿಟ್ಟು 10/10 ಕೊಡ್ತೀನಿ. ನೀವು ಆ್ಯಕ್ಚುಲಿ ತೊಗೊಳ್ಳಬೇಕು ಈ ರೀತಿ ಬ್ಯಾಗು ತುಂಬ ಚೆನ್ನಾಗಿದೆ. ನಾನು ಸಖತ್ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ನೀವು ಆ ಥರ ಡಿಸ್ಕ್ರಿಪ್ಷನ್ ನೋಡಿಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಇದು ಫಸ್ಟ್ ವೀಡಿಯೋ ಅದರಿಂದ ನನಗೆ ಏನು ಮಾಡಬೇಕು ಅಂತ ನನಗೆ ಅಷ್ಟೊಂದು ಅರ್ಥ ಆಗಿಲ್ಲ. ಅದರಿಂದ ನಾನು ಏನಾದ್ರು ಮಾಡೋಣ ಅನ್ಕೊಂಡು ಮಾಡಿದೆ. ಲಾಟ್ಸ್ ಆಫ್ ಲವ್. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.